ಸೆಕ್ಷನ್ 498A ಸಾಕಷ್ಟು ಮಿಸ್ಯೂಸ್ ಆಗ್ತಾ ಇದೆ. ಈ ಸೆಕ್ಷನ್ ಇದೆಯಲ್ಲ, ಇದು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರನ್ನ ರಕ್ಷಿಸುವಂತಹ ಸೆಕ್ಷನ್. ಆದ್ರೆ ಇದು ಬಹಳ ಮಿಸ್ಯೂಸ್ ಆಗ್ತಾ ಇದೆ ಅಂತ TV9ಗೆ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದ ಹಲವಾರು ಕಾನೂನುಗಳು ಮಿಸ್ಯೂಸ್ ಆಗ್ತಾ ಇವೆ. ಅದರಲ್ಲಿ ಇದು ಅಗ್ರಗಣ್ಯ ಸ್ಥಾನವನ್ನ ಪಡೆದಿದೆ. ಅಂದ್ರೆ ಮೊದಲ ಸ್ಥಾನದಲ್ಲಿದೆ. ಮಹಿಳೆಯರು ಇದನ್ನ ಬಳಕೆ ಮಾಡಿಕೊಳ್ತಿದ್ದಾರೆ. ಒಳ್ಳೆ ಉದ್ದೇಶದಿಂದಲ್ಲ, ಬಹಳ ಮಿಸ್ಯೂಸ್ ಆಗ್ತಾ ಇದೆ. ದುರುದ್ದೇಶದಿಂದ ಇದನ್ನ ಮಹಿಳೆಯರು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಹೇಳಿದ್ದಾರೆ. ಅತುಲ್ ಸುಭಾಷ್ ಪ್ರಕರಣ ಆದ್ಮೇಲೆ ಈ ಒಂದು ಸೆಕ್ಷನ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈತನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈಗಾಗಲೇ ಕ್ಯಾಂಪೇನ್ ಕೂಡ ಆರಂಭ ಆಗಿದೆ. ಈತನ ಸಾವಿಗೆ ಕಾರಣರಾದವರಿಗೆ, ಪತ್ನಿ ಸೇರಿದಂತೆ ಕುಟುಂಬಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕೂಗು ಜೋರಾಗಿದೆ. ಈ ನಡುವೆ ಈ ಸೆಕ್ಷನ್ ಯಾವ ರೀತಿಯಾಗಿ ದುರ್ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ವಕೀಲರು ಮಾತನಾಡಿದ್ದಾರೆ. ಅತುಲ್ ಸೂಯಿಸೈಡ್ ಅಂತಕ್ಕಂಥದ್ದು ಒಂದು ಲೇಟೆಸ್ಟ್ ಇನ್ಸಿಡೆಂಟ್. ಈ ತರ ಬೇಕಾದಷ್ಟಾಗಿದೆ. ಅವರು ತನ್ನ ಸೂಯಿಸೈಡ್ ನೋಟಲ್ಲಿ ಬರೀ ಸೂಯಿಸೈಡ್ ನೋಟ್ ತರ ಬರೆದಿಲ್ಲ, ಅದರ ಜೊತೆಲಿ ಬಹಳಷ್ಟು ಸಾಕ್ಷ್ಯಗಳನ್ನ, ಕ್ಲಿಪ್ಪಿಂಗ್ಸ್ನೆಲ್ಲ ಕಟ್ ಅಂಡ್ ಪೇಸ್ಟ್ ಮಾಡಿ ಬಹಳ ಡೀಟೈಲ್ ಆದಂಥ ಒಂದು ಸೂಯಿಸೈಡ್ ನೋಟನ್ನು ಬರೆದಿದ್ದಾರೆ. ದೇಶದ ಕಾನೂನು ಏನು ಹೇಳುತ್ತೆ, ಯಾವುದಾದ್ರೂ ಒಂದು ವಿಚಾರವನ್ನು ನಂಬಲಿಕ್ಕೆ ಮುಂಚೆ ಅದರ ಸಾಕ್ಷ್ಯವನ್ನ ಏನಾದರೂ ಇದ್ರೆ ಅದನ್ನ ಪರಿಗಣನೆ ಮಾಡಿ ನೋಡು ಅಂತ ಹೇಳ್ತದೆ. ಈಗ ಆ ದಿವಂಗತ ವ್ಯಕ್ತಿ, ಮೃತ್ಯುಗೊಳಗಾದಂಥ ವ್ಯಕ್ತಿ, ಸೂಯಿಸೈಡ್ ಮಾಡ್ಕೊಂಡಂಥ ಒಬ್ಬ ಮನುಷ್ಯ ಏನಿದ್ದಾನೆ, ಅವನು ಹಲವಾರು ಸಾಕ್ಷ್ಯಗಳನ್ನು ಅದರ ಜೊತೆಲಿ ಹಾಕಿದ್ದಾನೆ. ಯಾವ ರೀತಿ ನನ್ನನ್ನು ಹಾನಿಗೊಳಪಡಿಸಲಾಯಿತು, ಯಾವ ರೀತಿ ನನ್ನನ್ನು ಅಪಮಾನ ಮಾಡಲಾಯಿತು, ಯಾವ ರೀತಿ ನನ್ನನ್ನು ಟಾರ್ಚರ್ ಮಾಡಲಾಯಿತು ಅಂಥೇಳಿ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿ ಹಾಕಿದ್ದಾನೆ. ಆ ಒಂದು ಸಾಕ್ಷ್ಯಗಳನ್ನು, ಅವನ ಹೇಳಿಕೆಯನ್ನು ಗ್ರಹಿಸಿದ್ರೆ ಒಂದು ಸಾವಾಗೋದು, ಒಂದು ಪ್ರಾಣ ಹೋಗ್ತಕ್ಕಂಥದ್ದು ತಪ್ಪಿಸ್ಬೋದಾಗಿತ್ತಲ್ವೇ. FIR ರಿಜಿಸ್ಟರ್ ಮಾಡಿದ್ರೆ ಏನಾಗತ್ರಿ ಅಂತ ನಾವು ಕೇಳ್ಬೋದು. ಬಟ್ ಒಬ್ಬ ಜನಸಾಮಾನ್ಯನಿಗೆ ಅವನನ್ನು ಅಕ್ಯೂಸ್ಡ್ ಅಂತ ತೋರಿಸಿದ ತಕ್ಷಣ, FIR ರಿಜಿಸ್ಟರ್ ಮಾಡಿ ಅವನನ್ನು ಒಬ್ಬ ಅಪಾದಿತ ಅಂತ ತೋರಿಸಿದ ತಕ್ಷಣ ಅವನು ತುಂಬ ಕುಗ್ಗಿ ಹೋಗ್ತಾನೆ. ಯಾಕೆಂದರೆ ಯಾವುದೋ ಒಂದು ಸಂಭಾವಿತವಾದಂಥ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಟು ಬಿ ಕಾಲ್ಡ್ ಆಸ್ ಅನ್ ಅಕ್ಯೂಸ್ಡ್ ಇಟ್ ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಇಗ್ನಾಮಿನಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ದುರ್ಘಟನೆಗಳನ್ನು, ದುರ್ದೈವಗಳನ್ನು ನಿಲ್ಲಿಸ್ಬೋದಾಗಿತ್ತು. ನಿಲ್ಲಿಸ್ತಕ್ಕಂಥ ಬಾಧ್ಯತೆ ಸರ್ಕಾರದ ಮೇಲಿದೆ, ನ್ಯಾಯದಾನ ವ್ಯವಸ್ಥೆಯ ಮೇಲಿದೆ. ಒಬ್ಬ ಮಹಿಳೆಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲೇ ಯೋಚನೆ ಮಾಡಿ ಪುರುಷನನ್ನು ಅನ್ಯಾಯಕ್ಕೆ ಈಡು ಮಾಡ್ತಕ್ಕಂಥದ್ದು ಕಾನೂನಿನ ಉದ್ದೇಶ ಆಗಬಾರ್ದು. ಅದೇ ರೀತಿ ಪುರುಷನಿಗೆ ಅಗ್ರತೆಯನ್ನು ಕೊಟ್ಟು ಮಹಿಳೆಗೆ ಅನ್ಯಾಯ ಮಾಡೋದು ಸಹ ಕಾನೂನಿನ ಅಧಿಕಾರ ಆಗಬಾರ್ದು. ಹಾಗಾಗಿ there is a big responsibility on the society and all of us. This kind of cases will have to be investigated thoroughly. ಪ್ರಚೋದನೆ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು.